ಹಾಯ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಮಶ್ರೂಮ್ ಗೀ ರೋಸ್ಟ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ರೆಸ್ಟೋರೆಂಟಿಗೆಲ್ಲ ಹೊರಟ್ರೆ 300-400 ಇದಕ್ಕೆ ಕೊಡಬೇಕು ಒಂದು ಗೀ ರೋಸ್ಟ್ ಮಸಾಲಾಗೆ. ಅದೇ ಮನೇಲೆ 100 ರುಪೀಸ್ ಇದ್ದರೆ 4 to 5 ಮೆಂಬರ್ಸ್ ಆರಾಮ್ಸೆ ತಿನ್ಬೋದು. ಹಾಗಿದ್ರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು ಮಶ್ರೂಮ್ದು ಮೇಲಿಟ್ಟು ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೆಗೆದಿಟ್ಕೊಳ್ತೀನಿ. ಇವಾಗ ನೋಡಿ ಮಶ್ರೂಮ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನ್ ಮೆಣಸು ಹುಡಿ, 1/2 ಸ್ಪೂನಷ್ಟು ಉಪ್ಪು, 1/2 ಸ್ಪೂನ್ ಅರಿಶಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ರೆಸ್ಟಿಗೆ ಬಿಡ್ತೀನಿ. ಇವಾಗ ನಾನು ಫ್ರೈ ಪ್ಯಾನ್ ತೊಗೊಳ್ತೀನಿ. ಫ್ರೈ ಪ್ಯಾನ್ ಬಿಸಿ ಆದಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಬಿಸಿ ಆದಮೇಲೆ ಮಸಾಲೆ ಹಾಕಿಟ್ಟಿದ್ದ ಮಶ್ರೂಮ್ ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಮಶ್ರೂಮು ತುಪ್ಪದಲ್ಲೇ ಬೇಯೋ ಹಾಗೆ ಫ್ರೈ ಮಾಡಿ ತೊಗೊಳ್ತೀನಿ. ಇವಾಗ ನೋಡಿ ಮಶ್ರೂಮು ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದು ಫ್ರೈ ಆಗಿ ಬಂದಿದೆ. ಇವಾಗ ಮಶ್ರೂಮ್ ಗೀ ರೋಸ್ಟ್ ರೆಡಿ ಆಗಿದೆ. ಇವಾಗ ನಾವು ಮಸಾಲೆ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋದು 1 ಟೊಮೆಟೊ, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 20 ಕ್ಯಾಶ್ಯೂ ನಟ್ನ ತೆಗೆದು ನೀರಲ್ಲಿ ಹಾಕಿ ನೆನೆಗೆ ಹಾಕಿಟ್ಟಿದ್ದೀನಿ, ಚಕ್ಕೆ, ಲವಂಗ, ಬೇ ಲೀಫು, ಒಣಗಿದ ಮೆಣಸು, ಸ್ವಲ್ಪ ಜೀರಿಗೆ ಇದಕ್ಕೆ ಬೇಕಾಗಿರೋದು. ಇವಾಗ ನಾವು ಇದನ್ನ ಮಾಡೋದು ಹೆಂಗೆ ಅಂತ ನೋಡೋಣ. ಒಂದು ಪ್ಯಾನ್ ತೊಗೊಂಡು ಪ್ಯಾನ್ ಬಿಸಿ ಆದಮೇಲೆ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಹಾಕಿ ಈ ಸ್ಪೈಸಸ್ನ ಹಾಕ್ಕೊಳ್ತೀನಿ. ಅದು ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಳ್ಳುವಾಗ ಬೇಗ ಫ್ರೈ ಆಗಲಿ ಅಂತ 1 ಸ್ಪೂನ್ ಉಪ್ಪು ಹಾಕ್ಕೊಳ್ತೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ತೀನಿ. ಅದಕ್ಕೆ ನೆನೆಸಿಟ್ಟ ಕ್ಯಾಶ್ಯೂ ನಟ್ ಹಾಕಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ನಮ್ಮದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಬಂದಿದೆ. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ, 1/2 ಸ್ಪೂನ್ ಅರಿಶಿನ ಹುಡಿ, 1.5 ಸ್ಪೂನಷ್ಟು ಮೆಣಸು ಹುಡಿ, 1/2 ಸ್ಪೂನಷ್ಟು ಚಿಕನ್ ಮಸಾಲ, 1/2 ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ನಾನು ಕ್ಯಾಶ್ಯೂ ನಟ್ ಮತ್ತು ಟೊಮೆಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇವಾಗ ನಾನು ಇದಕ್ಕೆ ರೋಸ್ಟ್ ಮಾಡಿಟ್ಕೊಂಡಿರುವ ಮಶ್ರೂಮ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇದು ರೋಸ್ಟ್ ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ 1 ಬೌಲಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಕುದಿ ಬರೋಷ್ಟು ಬಿಟ್ಕೊಳ್ತೀನಿ. ಇದು ಚೆನ್ನಾಗಿ ಕುದ್ದಾದಮೇಲೆ ಫೈನಲಾಗಿ ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಂಡ್ರೆ ನಮ್ಮದು ಮಶ್ರೂಮ್ ಗೀ ರೋಸ್ಟ್ ಮಸಾಲ ರೆಡಿಯಾಗಿದೆ. ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಇದು ಚಪಾತಿ, ಬಟರ್ ರೋಟಿ ಇದಕ್ಕೆಲ್ಲ ತುಂಬ ಒಳ್ಳೆ ಕಾಂಬಿನೇಷನ್. ಹೋಟೆಲಲ್ಲೆಲ್ಲ ತಂದು ತಿನ್ನೋದಕ್ಕಿಂತ ನಾವೇ ಮನೇಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತಿಂದರೆ ನಮಗೂ ಒಂದು ಖುಷಿ ಅಲ್ವಾ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.